ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಫ್ಟಿ ಕನ್ನಡ. ನಿಫ್ಟಿ ಕನ್ನಡಕ್ಕೆ ಸುಸ್ವಾಗತ. ಈ ವಿಡಿಯೋ ಓನ್ಲಿ ಫಾರ್ ಎಜುಕೇಶನ್ ಪರ್ಪಸ್ಗೋಸ್ಕರ. ಇದು ಯಾವುದೇ ಟ್ರೇಡ್ ರೆಕಮೆಂಡೇಶನ್ ವಿಡಿಯೋ ಅಲ್ಲ. ಮೈ ಡಿಯರ್ ಫ್ರೆಂಡ್, ನಾನು ನಿನ್ನೆ ಪೋಸ್ಟ್ ಮಾರ್ಕೆಟ್ ವಿಡಿಯೋದಲ್ಲಿ ಹೇಳಿದೆ, ಫ್ಲಾಟ್ ಅಲ್ಲಿ ಓಪನ್ ಆಗಲಿ ಅಥವಾ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಲಿ, ಸೊ ಇಲ್ಲಿ 23,025 ನೋಡ್ಕೊಳ್ಳಿ ಅಂತ ಹೇಳಿದೆ. ಸೊ ಅದು 23 ನಿಯರೆಸ್ಟ್ 22,995 ರಿಜೆಕ್ಷನ್ ಆಗುತ್ತೆ. ಬಟ್ ನನಗೆ ಒಂದು ಫುಲ್ ಬ್ಯಾಕ್ ಬೇಕು. ಸೊ ಫುಲ್ ಬ್ಯಾಕ್ ಬಂದು ಕೆಳಗಡೆ ಬಿದ್ರೆ ಪಿ ಪ್ಲಾನ್ ಮಾಡ್ಕೊಳ್ಳಿ. ಸೊ ಎಲ್ಲಿವರೆಗೆ ಒನ್ಸ್ ಇದನ್ನ ಕ್ರಾಸ್ ಮಾಡತ್ತಾ ನೋಡ್ಕೊಳ್ಳಿ. ನೆಕ್ಸ್ಟ್ ಟಾರ್ಗೆಟ್ 22,851 ಅಂತ ಹೇಳಿದೆ. ಸೊ ಅಲ್ಲಿಂದನೇ ಒಂದ್ ಸ್ವಲ್ಪ ರಿಜೆಕ್ಷನ್. ಓಕೆನಾ, ನಾನು ಪಿ ಕಡೆನೆ ಹೇಳಿದ್ದು ನಿನ್ನೆ ಪಿ ಕಡೆನೆ ಹೇಳಿದೆ. ಸೊ ಮಾರ್ಕೆಟ್ ಅಲ್ಲಿಂದನೇ ರಿಜೆಕ್ಷನ್ ಆಗಿ ಸೊ ಪಿ ಕಡೆಗೆ ನಾನು ನಿಫ್ಟಿ 5 ನಿಮಿಷ ಚಾರ್ಟ್ ಅಲ್ಲಿ ಹೇಳ್ತಾ ಇದ್ದೀನಿ ಮೇಡಮ್ ಫ್ರೆಂಡ್. ಓಕೆನಾ, ಕೆಳಗಡೆಗೆ ಬರತ್ತೆ. ಓಕೆನಾ, ನೋಡ್ಕೊಳ್ಳಿ. ಓಕೆ, ಯಾರೆಲ್ಲ ವಿಡಿಯೋ ನೋಡಿಲ್ಲ ನೆನ್ನೆದು ನೋಡ್ಕೊಂಡ್ ಬನ್ನಿ. ಸೊ ನಿನ್ನೆ ನಾನು ಕ್ಲಿಯರ್ ಆಗಿ ಹೇಳಿದೀನಿ, ಪಿ ಎಲ್ಲಿಂದ ಬಿದ್ರೆ ಪಿ ಪ್ಲಾನ್ ಮಾಡ್ಕೊಳ್ಳಿ ಅಂತಾನು ಹೇಳಿದೆ. ಸೊ ಒನ್ಸ್ ಬ್ರೇಕ್ ಆಗುತ್ತಾ ನೋಡ್ಕೊಳ್ಳಿ ಅಂತಾನು ಹೇಳಿದೆ. ಓಕೆನಾ, ಬ್ರೇಕ್ ಆಗುತ್ತಾ 22,870-80 ಹತ್ರ ಏನೋ ಹೇಳಿದೆ. ಸೊ ಬ್ರೇಕ್ ಆಗುತ್ತಾ ನೋಡ್ಕೊಳ್ಳಿ. ಬ್ರೇಕ್ ಆದ್ರೆ ಇದೇ ಟಾರ್ಗೆಟ್. ಸೊ ನೆಕ್ಸ್ಟ್ ಟಾರ್ಗೆಟ್ 22,795 ಅಂತಾನು ಹೇಳಿದೆ. ಓಕೆನಾ, ನಾಳೆ ಏನಾದ್ರು ಮಾರ್ಕೆಟ್ ಫ್ಲಾಟ್ ಅಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಯ್ತು ಅಂದ್ರೆ ನೋ, ಸೊ ವೆಯ್ಟ್ ಮಾಡಿ. 22,975 ಹತ್ರ ವಾಚ್ ಮಾಡಿ, ಮತ್ತೆ 23,000ನ ವಾಚ್ ಮಾಡ್ಕೊಳ್ಳಿ. ಒನ್ಸ್ ಇಲ್ಲಿಂದನೇ ಏನಾದ್ರೂ ಮಾರ್ಕೆಟ್ ರಿಜೆಕ್ಷನ್ ಆಯ್ತು, ಸೊ ಪಿ ಪ್ಲಾನ್ ಮಾಡ್ಕೊಳ್ಳಿ ಕೆಳಗಡೆಗೆ. ಓಕೆನಾ, ಪಿ ಪ್ಲಾನ್ ಮಾಡ್ಕೊಳ್ಳಿ ಕೆಳಗಡೆಗೆ. ಒನ್ಸ್ 22,975 23,000ನ ಕ್ರಾಸ್ ಮಾಡ್ತು ಅಂದ್ರೆ ಸೊ ವೆಯ್ಟ್ ಮಾಡಿ. 23,110ನ ಕ್ರಾಸ್ ಮಾಡತ್ತಾ ನೋಡ್ಕೊಳ್ಳಿ. ಓಕೆ, ಮತ್ತೆ ಇಲ್ಲೇನೆ ಪ್ರೊಜೆಕ್ಷನ್ ಮಾಡಿ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಓಕೆನಾ, ರಿಜೆಕ್ಷನ್ ಮಾಡಿ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಪಿ ಪ್ಲಾನ್ ಮಾಡ್ಕೊಳ್ಳಿ. ಅವಾಗ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬಂದ್ರು ಕೂಡ ಪಿ ಪ್ಲಾನ್ ಮಾಡ್ಕೊಳ್ಳಿ. ಟೈಟ್ ಸ್ಟಾಪ್ ಲಾಸ್ ಜೊತೆ ಮೂವ್ ಮಾಡಿ 22,868 ಹತ್ರ ನೋಡಿ. ಓಕೆನಾ, ಒನ್ಸ್ ಏನಾದ್ರೂ ಸಪೋರ್ಟ್ ತಗೋತು ಅಂದ್ರೂ ಸೊ ನೋಡ್ಕೊಳ್ಳಿ. ನಾನು ನೆನ್ನೆ ಹೇಳಿದೆ, ಏನಾದ್ರೂ ಇಲ್ಲಿಂದನೇ ರಿಜೆಕ್ಷನ್ ಹೊಡೆದು ಮತ್ತೆ ಇದನ್ನ ಕ್ರಾಸ್ ಮಾಡ್ಲಿಲ್ಲ ಅಂದ್ರೆ ಸೊ ಇಲ್ಲೇ ಒಂದ್ ಸ್ವಲ್ಪ ಸೈಡ್ ವೇಸ್ ಆಗುತ್ತೆ ಅಂತಾನು ಹೇಳಿದೆ. ಓಕೆನಾ, ಮಾರ್ಕೆಟ್ ಹಂಗೆ ಸ್ಲೋಲಿ ಅಷ್ಟೊಂದು ಜಾಸ್ತಿ ಏನು ಮೂಮೆಂಟಮ್ ಆಗ್ಲಿಲ್ಲ. ಓಕೆನಾ, ಅಷ್ಟಲ್ಲೇ ಮೂಮೆಂಟಮ್ ಆಗೋಯ್ತು. ಸೊ ನೋಡ್ಕೊಳ್ಳಿ, ಫ್ಲಾಟ್ ಅಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಯ್ತು ಅಂದ್ರೂ ಸೊ 22,975 23,000ನ ವಾಚ್ ಮಾಡ್ಕೊಳ್ಳಿ. ಒನ್ಸ್ ಬ್ರೇಕ್ ಆಗುತ್ತಾ ನೋಡಿ. ಬ್ರೇಕ್ ಆದ್ರೂ ಕೂಡ ಅದೇನು ಸಡನ್ ಆಗಿ ಮೇಲಕ್ಕೆ ಹೋಗಲ್ಲ. ಓಕೆ, ಸಡನ್ ಆಗಿ ಏನ್ ಮೇಲಕ್ಕೆ ಹೋಗಲ್ಲ. ಬ್ರೇಕ್ ಆದ್ರೂ ಕೂಡ ಬ್ರೇಕ್ ಆದ್ರೂನು ಒಂದು ಫುಲ್ ಬ್ಯಾಕ್ ಬರುತ್ತೆ. ಸೊ ಫುಲ್ ಬ್ಯಾಕ್ ಬಂದು ಇಲ್ಲೆಲ್ಲಾದ್ರೂ 22,905 ಹತ್ರ ಇಲ್ಲ 22,900 ಹತ್ರ ಓಕೆ ಒಂದ್ ಸಪೋರ್ಟ್ ತಗೊಂಡ್ ಮೇಲಕ್ಕೆ ಹೋಗ್ಬೋದು. ಓಕೆನಾ, ಅವಾಗ ಸಿ ಪ್ಲಾನ್ ಮಾಡ್ಕೊಳ್ಳಿ. ಓಕೆ, ಏನಾದ್ರೂ ಇಲ್ಲಿ ಬಂದ್ ಎಲ್ಲಾದ್ರೂ PDC ನ ಸಪೋರ್ಟ್ ತಗೊಂಡ್ ಮೇಲಕ್ಕೆ ಹೋದ್ರೆ ಸಿ ಪ್ಲಾನ್ ಮಾಡ್ಕೊಳ್ಳಿ. ಓಕೆ, PDC ನ ಸಪೋರ್ಟ್ ತಗೊಂಡು 22,900ನ ಸಪೋರ್ಟ್ ತಗೊಂಡ್ ಏನಾದ್ರೂ ಮೇಲ್ಗಡೆ ಹೋದ್ರೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಮತ್ತೆ ಇಲ್ಲೆಲ್ಲಾದ್ರೂ ಪ್ರೊಜೆಕ್ಷನ್ ಮಾಡಿ ಮತ್ತೆ ಮೇಲ್ಗಡೆ ಹೋದ್ರೆ ಸಿ ಪ್ಲಾನ್ ಮಾಡ್ಕೊಳ್ಳಿ. ಒನ್ಸ್ 23,110ನ ಕ್ರಾಸ್ ಮಾಡತ್ತಾ ನೋಡ್ಕೊಳ್ಳಿ. ಓಕೆನಾ, ಒನ್ಸ್ ಕ್ರಾಸ್ ಮಾಡಿದ್ರೆ ಮತ್ತೆ ಒಂದು ಫುಲ್ ಬ್ಯಾಕ್ ಮತ್ತೆ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಓಕೆನಾ, ಅಕಸ್ಮಾತ್ ಇದನ್ನ ಕ್ರಾಸ್ ಆಗ್ಬೇಕು, 23,110ನ ಕ್ರಾಸ್ ಆಗ್ಬೇಕು. ಅಕಸ್ಮಾತ್ ಮಾರ್ಕೆಟ್ ಏನಾದ್ರೂ ಕೆಳಗಡೆ ಹಂಗೆ ಡೌನ್ ಕಂಟಿನ್ಯೂ ಆಯ್ತು ಅಂದ್ರೆ ಸೊ ಪಿ ಹಂಗೆ ಕಂಟಿನ್ಯೂ ಮಾಡಿ 22,795 ಕ್ರಾಸ್ ಮಾಡತ್ತಾ ನೋಡ್ಕೊಳ್ಳಿ. ಓಕೆನಾ, ಅಪ್ ಡೌನ್ ಅಲ್ಲಿ ಓಪನ್ ಆದ್ರೆ ನಿಫ್ಟಿ ಏನಾದ್ರೂ ಗ್ಯಾಪ್ ಡೌನ್ ಅಲ್ಲಿ ಇಲ್ಲೇನೆ ಸಪೋರ್ಟ್ ತಗೊಂಡು ಒಂದ್ ಸ್ವಲ್ಪ ಮೇಲಕ್ಕೆ ಹೋಯ್ತು ಅಂದ್ರೆ ಸೊ ನೋಡ್ಕೊಳ್ಳಿ. 22,868ನ ನೋಡ್ಕೊಳ್ಳಿ. ರಿಜೆಕ್ಷನ್ ಮಾಡಿ ಕೆಳಗ್ ಬಿದ್ರೆ ಸೊ ಪಿ ಪ್ಲಾನ್ ಮಾಡ್ಕೊಳ್ಳಿ. ಸೊ ಸಿ ಎಂಟ್ರಿ ಆಗಿದ್ರೆ ಟೈಟ್ ಸ್ಟಾಪ್ ಲಾಸ್ ಜೊತೆಗಿರಿ. ಒನ್ಸ್ ಅದನ್ನ ಕ್ರಾಸ್ ಆಯ್ತಾ, ನನ್ಗೆ 22,975ನ ಕ್ರಾಸ್ ಮಾಡಬೇಕು, 23,000ನ ಕ್ರಾಸ್ ಮಾಡ್ಬೇಕು. ಕ್ರಾಸ್ ಮಾಡಿ ಒಂದ್ ಫುಲ್ ಬ್ಯಾಕ್ ಬಂದು ಮತ್ತೆ ಇಲ್ಲೆಲ್ಲಾರು ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗ್ಬೇಕು. ಸೊ ಸಿ ಪ್ಲಾನ್ ಮಾಡ್ಕೊಳ್ಳಿ. ಓಕೆ, ಅಗ್ರೆಸಿವ್ ಆಗಿ ಇಲ್ಲೆಲ್ಲಾದ್ರೂ ಡೌನ್ ಅಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಯ್ತು ಅಂದ್ರೆ 22,975 23,000 ಎರಡೂನು ನೋಡ್ಕೊಳ್ಳಿ. ಓಕೆನಾ, ಮತ್ತೆ ಇಲ್ಲೆಲ್ಲ ಕ್ರಾಸ್ ಆಯ್ತು, ಆ ಲೆವೆಲ್ಸ್ ನ ಕ್ರಾಸ್ ಆಯ್ತು ಅಂದ್ರೆ ಮತ್ತೆ ಒಂದು ಫುಲ್ ಬ್ಯಾಕ್ ಮತ್ತೆ ಇಲ್ಲೆಲ್ಲಾರು ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಅಥವಾ ಇಲ್ಲಿಂದನೇ ಅದನ್ನ ಕ್ರಾಸ್ ಆಗ್ಬಾರ್ದು, ಇಲ್ಲಿಂದನೇ ರಿಜೆಕ್ಷನ್ ಆಗಿ ಬರ್ಬೇಕು. ಓಕೆನಾ, ಇಲ್ಲಿಂದನೇ ಓಪನ್ ಆಗಿ ಏನಾರು ಕೆಳಗಡೆ ಓಪನ್ ಆಗಿ ಮೇಲ್ಗಡೆ ಹೋಯ್ತು ಮತ್ತೆ ಕೆಳಗಡೆ ಬೀಳ್ತು, ಸೊ ಪಿ ಪ್ಲಾನ್ ಮಾಡ್ಕೊಳ್ಳಿ. ಓಕೆನಾ, ಹಂಗೆ ಕಂಟಿನ್ಯೂ ಮಾಡಿ 22,700ನ ವಾಚ್ ಮಾಡ್ಕೊಳ್ಳಿ. 650 700 ಓಕೆ, ಇಷ್ಟೊಳಗೆ ವಾಚ್ ಮಾಡ್ಕೊಳ್ಳಿ. ಒನ್ಸ್ ಬ್ರೇಕ್ ಆಗುತ್ತಾ ನೋಡಿ 22,795ನ ಬ್ರೇಕ್ ಆದ್ರೆ
ಓಕೆ ಒನ್ಸ್ ಬ್ರೇಕ್ ಆಯ್ತಾ ನೋಡ್ಕೊಳ್ಳಿ. ಬ್ರೇಕ್ ಆದ್ರೆ ಕಂಟಿನ್ಯೂ ಮಾಡಿ 22,575 22,531 ಪಿನ ಕಂಟಿನ್ಯೂ ಮಾಡಿ ಹಂಗೇನ. ಸಿ ಮೇಲ್ಗಡೆಗೆ ಹಂಗೆ ಕಂಟಿನ್ಯೂ ಆಯ್ತು ಅಂದ್ರೆ 23,000ನ ಕ್ರಾಸ್ ಮಾಡಿ ಹೋಯ್ತು. 22,975 23 ಕ್ರಾಸ್ ಮಾಡಿ ಒಂದು ಫುಲ್ ಬ್ಯಾಕ್ ಬಂದು ಸಿ ಹಂಗೆ ಕಂಟಿನ್ಯೂ ಆಯ್ತು. ಸೊ ಇಲ್ಲೊಂದ್ ಸ್ವಲ್ಪ ಟೈಟ್ ಸ್ಟಾಪ್ ಲಾಸ್ ಜೊತೆಗಿರಿ 23,110 ಹತ್ರ. ಓಕೆನಾ, 23,075 ಹತ್ರನು ನೋಡ್ಕೊಳ್ಳಿ. ಓಕೆನಾ, ಒನ್ಸ್ ಬ್ರೇಕ್ ಆಯ್ತಾ ಸೊ ಇಟ್ಕೊಳ್ಳಿ. ಸಿ ಹಂಗೆ ಕಂಟಿನ್ಯೂ ಮಾಡಿ 23,186 23,238. ಸೊ ನೋಡ್ಕೊಳ್ಳಿ, ಇಲ್ಲೆಲ್ಲಾದ್ರೂ ಪ್ರೊಜೆಕ್ಷನ್ ಮಾಡಿ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಸೊ ನಾನು ಇಲ್ಲೊಂದು ಯೆಲ್ಲೋ ಕಲರ್ ಲೈನ್ ಹಾಕಿದೆ. ಓಕೆನಾ, ಇಲ್ಲಿ ನೋಡ್ಕೊಳ್ಳಿ ಒಂದ್ ಸ್ವಲ್ಪ ಅದನ್ನು ಕ್ರಾಸ್ ಮಾಡತ್ತಾ ನೋಡ್ಕೊಳ್ಳಿ ಅಂತ. ಸೊ ಆಮೇಲೆ 23,025 ಹೇಳಿದೆ. 25 ಹತ್ರನೇ ನನ್ಗೆ ರಿಜೆಕ್ಷನ್ ಆಗ್ಬೇಕು ಅದು ಅಂತ. ಸೊ ಒಂದು 30.25 ಪಾಯಿಂಟ್ ಕೆಳಗಡೆನೆ ರಿಜೆಕ್ಷನ್ ಆಗಿ ಕೆಳಗಡೆ ಬರುತ್ತೆ ಮಾರ್ಕೆಟ್. ಓಕೆನಾ, ಪ್ಲಾನ್ ಮಾಡ್ಕೊಳ್ಳಿ ಅಂತ ಹೇಳಿದೆ ನಾನು. ಇಲ್ಲಿ ಪಿ ಪ್ಲಾನ್ ಮಾಡ್ಕೊಳ್ಳಿ ಅಂತಾನು ಹೇಳಿದ್ದೆ. ಓಕೆನಾ, ಇಲ್ಲೇ ರಿಜೆಕ್ಷನ್ ಆಗ್ಬೇಕು ಅಥವಾ ಇಲ್ಲೆಲ್ಲಾದ್ರೂ ರಿಜೆಕ್ಷನ್ ಆಗ್ಬೇಕು. ಓಕೆನಾ, ಯಾರು ಎಂಟ್ರಿ ಆಗಿರ್ತಾರೆ ಸ್ಟಾಪ್ ಲಾಸ್ ಗಳನ್ನ ಹೊಡೆದು ಮತ್ತೆ ಇಲ್ಲೆಲ್ಲಾರು ನಿಯರೆಸ್ಟ್ ಹೋಗಿ ಮತ್ತೆ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ ಮೈ ಡಿಯರ್ ಫ್ರೆಂಡ್. ಓಕೆನಾ, ಹುಷಾರಾಗಿರಿ, ಕೇರ್ಫುಲ್ ಆಗಿರಿ. ಓಕೆನಾ, ಓಕೆ ಮೈ ಡಿಯರ್ ಫ್ರೆಂಡ್, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ಫಾರೆಕ್ಸ್ ಅಲ್ಲಿ ಟ್ರೇಡ್ ಮಾಡ್ಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಾರೆಕ್ಸ್, ನಮ್ಮ ಇಂಡಿಯನ್ ಮಾರ್ಕೆಟ್ ಮತ್ತೆ ಫಾರೆಕ್ಸ್ ಅಲ್ಲಿ ಟ್ರೇಡ್ ಮಾಡ್ಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಕೊಟ್ಟಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡ್ಬೋದು, ವಾಟ್ಸ್ಆಪ್ ಮಾಡ್ಬೋದು. ಸೊ ಇಂಟ್ರೆಸ್ಟ್ ಇದ್ರೆ ಓಕೆನಾ, ಇಂಟ್ರೆಸ್ಟ್ ಇದ್ರೆ ಸೊ ನನ್ನ ಜೊತೆ ಕೂತು ಟ್ರೇಡ್ ಮಾಡ್ಬೋದು. ಓಕೆನಾ, ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್.